ಸೋಮ ಏನಾಯ್ತಾ ಸೋಮ? ಮಾತಾಡೋ ಸೋಮ. ಬದುಕೋತು ಬಡ ಜೀವ. ಸೋಮ ಮಾತಾಡೋ. ನಾಗ ಸೋಮ ಏನೋ ಮಾತ್ರೆ ಅಂತ ಹೇಳ್ತಿದ್ನಲ್ಲ. ಅದು ಒಳ್ಳೇದಾಗ್ಲಿ ಅಂತ ಮಾತ್ರೆ ಕೊಟ್ಟಿದ್ದೆ, ಅದನ್ನೇ ಹೇಳ್ತಾ ಇದ್ದ. ಅದೇ ನನ್ನ ಗಂಡಂಗೆ ಕೊಡ್ತಿದ್ರಲ್ಲ ಅದೇ ಮಾತ್ರೆ ಅಲ್ವಾ ಬಾವಾ? ಒಳ್ಳೇದಕ್ಕೆ ಅಂದಮೇಲೆ ಒಳ್ಳೇದಾಗಬೇಕಿತ್ತಲ್ವ? ಸಂದಾಗಿರೋ ಬಾವಾ ಹಿಂಗ್ಯಾಕಾದ್ರು? ಹಂಗಾದ್ರೆ ಆ ಮಾತ್ರೆ ತಲೆ ಕೆಡಿಸೋ ಮಾತ್ರೆನಾ ಬಾವಾ? ರಾಣಿ, ಅದನ್ನ ಡಾಕ್ಟರ್ ಕೇಳಿದ್ರೆ ಗೊತ್ತಾಯ್ತದ ಬಿಡವ. ನಡೀರಪ್ಪ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬನ್ನಿ. ಆಸ್ಪತ್ರೆಗೆ ಹೋದ್ರೆ ಯಾವ ಮಾತ್ರೆ ಏನು ಎತ್ತಂತ ಗೊತ್ತಾಯ್ತದೆ, ಮನಗ್ ಕೊಡೋ ಮಾತ್ರೆನೂ ಇದೆ ಅಂತ ಗೊತ್ತಾಯ್ತದೆ. ಏನಪ್ಪ ಮಾಡ್ಲಿ ಈಗ? ಸುಮ್ಕಿರಾಜಿ, ಆಸ್ಪತ್ರೆಗೆ ಯಾಕೆ ಹೋಗ್ಬೇಕು? ಯಾವಾಗಲೂ ಡಾಕ್ಟ್ರು ಮನೆಗೆ ಬರಕಿಲ್ವೇ? ಮನೆಗೆ ಕಳ್ಸಿದ್ರೆ ಆಯ್ತು ಬಿಡು, ನಾನೇ ಫೋನ್ ಮಾಡಿ ಕಳಿಸ್ತೀನಿ. ನನಗೆ ಕೊಡೋ ಮಾತ್ರೆನೇ ಸೋಮಣ್ಣನಿಗೆ ಕೊಟ್ಟಿದ್ದೀರಾ ಅಂದಮೇಲೆ ಯಾಕೆ ಹುಚ್ಚುಚ್ಚಿನ ಥರ ಆಡ್ತಾ ಇದ್ದಾನೆ? ಸೋಮಣ್ಣ ಹುಚ್ಚಿನ ಥರ ಆಡ್ತಾ ಇರೋದಕ್ಕೂ ನೀವೆಲ್ಲರೂ ನನ್ನನ್ನು ಪೆದ್ದ ಅನ್ನೋದಕ್ಕೂ ಏನೋ ಸಂಬಂಧ ಇದೆ ಅಲ್ಲ ಅಣ್ಣ? ಹಾಗಾದರೆ ನೀವು ನನಗೆ ಹುಚ್ಚು ಬರಲಿ ಅಂತ ಮಾತ್ರೆ ಕೊಡ್ತಾ ಇದ್ರಾ? ಮನು ಇಲ್ಲಕ್ಕಲ್ಲ, ಈಗ ನೀನು ಸಂದಾಗಿದೆಯಲ್ಲ, ಹಂಗೆ ಸೋಮನ ಸಂದಾಗಲಿ ಅಂತ. ಈ ಮಾತ್ರೆ ಅನ್ನೋದು ಬಟ್ಟೆ ಇದ್ದಂಕಲ್ಲ, ಒಬ್ಬರು ಸೈಜ್ ಒಬ್ಬರಿಗೆ ಹಾಕಿಲ್ಲ. ಡಾಕ್ಟ್ರು ಬರ್ತಾರಲ್ಲ, ಕೇಳೋಣ ಬಿಡು. ನಾನು ಈಗ ಗಂಡಿಟ್ಟು ಬಂದ್ಬಿಡ್ತೀನಿ, ನೀರು ಚುಮ್ಸಿ ಎದ್ಬಿಡ್ತಾನೆ. ನಾಗೇಗೌಡ, ನಿನ್ನ ಬಾಯಿಂದನೇ ನನ್ನ ಗಂಡಂಗೆ ಮಾಡ್ತಿರೋ ಅನ್ಯಾಯನ ಹೊರಗೆ ತೆಗಿಸ್ತೀನಿ. ಆಗ ಕೈ ಮುಗಿಯೋ ಜನ ಕಾಲಲ್ಲಿರೋ ಮೆಟ್ ಕಿತ್ಕೊಂಡು ನಿನ್ನ ಕಡೆ ಬೀಸಲಿಲ್ಲ. ನಾನು ಶಿವಣ್ಣನ ತಂಗಿನೇ ಅಲ್ಲ. ಏನ್ ಟೀಚರ್ ಅಮ್ಮ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ ಕಣೆ. ಈ ಸ್ಕೂಲ್ ಮಕ್ಕಳು ಮಿಡಲ್ ಸ್ಕೂಲ್ ಮುಗಿಸಿ ಹೈಸ್ಕೂಲ್ಗೆ ಬೇರೆ ಕಡೆ ಸೇರ್ಕೊತಾರಲ್ಲ, ಸೇಮ್ ಅದೇ ಥರ ಫೀಲ್ ಬರ್ತಾ ಇದೆ. ಗಂಡನ ಮನೆ ಸೇರಿದ್ನಲ್ಲ ಅನ್ನೋ ಖುಷಿ ಒಂದು ಕಡೆ ಇದ್ದರೆ, ತವ್ರ ಮನೆ ಬಿಟ್ಟು ಬಂದಲ್ಲ ಅನ್ನೋ ಬೇಜಾರು ಇನ್ನೊಂದು ಕಡೆ ಕಣೆ. ನಾನು ಅಷ್ಟೇ, ಮದುವೆ ಆಗಿ ಬಂದು ಹೊಸರಲ್ಲಿ ತವ್ರ ಮನೆಯಿಂದ ಬಂದು ಎಷ್ಟು ದಿನ ಆಯಿತು ಅಂತ ಲೆಕ್ಕ ಎಲ್ಲ ಹಾಕ್ತಾ ಕೂರ್ತಾ ಇದ್ದೆ. ಆಮೇಲೆ ದಿನ ಕಳೆದಂಗೆ ಆ ಲೆಕ್ಕನೂ ಮರ್ತೋಯ್ತು. ಅಬ್ಬಬ್ಬಬ್ಬಾ, ವಯಸ್ಸಲ್ಲಿ ನನಗಿಂತ ಚಿಕ್ಕವಳಾದರೂ ಈ ವಿಷಯದಲ್ಲೆಲ್ಲ ನನಗೆ ಸೀನಿಯರೇ ಕಣೆಗುಂಡು ನೀನು. ಹಾಗೆಲ್ಲ ಏನಿಲ್ಲ. ಮತ್ತೆ ಶಾಸ್ತ್ರ ಎಲ್ಲ ಆಯ್ತಾ? ಹಾಂ, ನೆನ್ನೆ ನೀನಿದ್ದಾಗಲೇ ಆಯ್ತಲ್ಲ. ರತ್ನಕ್ಕ, ಅವಳು ಕೇಳ್ತಿರೋದು ಬೇರೆ ಶಾಸ್ತ್ರ. ಗುಂಡು, ನಾವಿನ್ಮೇಲೆ ಇದೆಲ್ಲ ಮಾತಾಡ್ಕೋಬೇಕಮ್ಮ. ಅವಾಗಲೇ ತಾನೆ ಅಕ್ಕ ತಂಗಿರ ಜೀವನದಲ್ಲಿ ಏನೇನು ನಡೀತಾ ಇದೆ ಅಂತ ಗೊತ್ತಾಗೋದು. ಎಲ್ಲನೂ ಎಲ್ರೂ ನಮಗೆ ಹೇಳ್ತಾರೆ ಅಂತಲೇ ಅನ್ಕೊಂಡಿರ್ತೀವಿ. ಕೆಲವ್ರದ್ದು ನಮಗೆ ಕಾರಣ ಗಂಟ ಗೊತ್ತೇ ಆಗೋಕ್ಕಿಲ್ಲ ಅಲ್ವಾ ಗುರುವೆ? ಇಷ್ಟೊತ್ತರೆಗೂ ನೀನೇನು ಕೇಳಿಸ್ಕೊಂಡೋ ಅದೇ ನಿಜ. ನಾನು ಮನ್ಸಾರೆ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಅತ್ತೆ, ಮಾವಯ್ಯ ಬಂದೆ ಕಣವ. ತಗೊಳ್ಳಿ ಮಾವಯ್ಯ. ಥ್ಯಾಂಕ್ ಯು. ನೀ ಕುಡ್ದ? ಮಗ ಎಷ್ಟೊತ್ತಿಂದ ಓದ್ಕೊತೈತೆ, ಅದಕ್ಕೆ ಕಾಪಿ ಕೊಟ್ಟೆನವ? ಯಾರು, ರಮ್ಯಂಗ? ಅವಳಿಗಾಗ್ಲೇ ಕೊಟ್ಟೆ ಅತ್ತೆ. ಅಲ್ಲ ಕಣವ, ಆ ಮಗ ನಾನು ನೋಡಿದ್ರೇ ಮಾತಾಡಕ್ಕಿಲ್ಲ, ಕಾಪಿ ಕುಡಿದ್ಲಾ? ಅದೇ ಅವತ್ತು ರತ್ನ ನೀವು ಮಾಡಿದ ಅಡುಗೆನ ಊಟ ಮಾಡಿದ್ಲಲ್ಲ, ಅದನ್ನು ಹೇಳ್ದೆ. ಶಾಕ್ ಆಗ್ಬಿಟ್ಲು. ಅದಕ್ಕೆ ನಿಮ್ಮ ಅಕ್ಕನೇ ಊಟ ಮಾಡಿರುವಾಗ ನೀನು ಕಾಫಿ ಕುಡಿದೇ ಇರ್ತೀಯ ಅಂತ ಕೇಳಿದ್ನಾ. 2 ನಿಮಿಷ ಯೋಚನೆ ಮಾಡಿದ್ಲು, ಆಮೇಲೆ ಕುಡಿದ್ಲು. ನನಗೋಸ್ಕರ ಏಟೆಲ್ಲ ಮಾಡ್ತೀಯ ತಾಯಿ ನೀನು. ಅಯ್ಯೋ ಅತ್ತೆ, ನೀವು ನನಗೋಸ್ಕರ 80 kg ವಜ್ರನೇ ಹೆತ್ತಿರುವಾಗ ನಾನು ನಿಮಗೋಸ್ಕರ ನೀವೇ ಹೆತ್ತಿರೋ ಮಾಣಿಕೆಗಳನ್ನ ಕೊಡ್ಸೋಕ್ಕಾಗಲ್ವಾ? ನಿನ್ನಂತವಳು ಒಬ್ಳಿದ್ರೆ ಸಾಕು, ಒಡ್ದೋಗಿರೋ 2 ಸಂಸಾರನೇ ಮಾತ್ರ ಅಲ್ಲ, ಒಡ್ದೋಗಿರೋ 2 ದೇಶನ ಒಂದು ಮಾಡ್ಬಿಡ್ತೀಯ. ಯಾರು ಹೆಂಗೆ ನನ್ನ ಸೊಸೆ?
ಸೊಸೆ ಅನ್ಕೊಂಡ್ರೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾಳೆ, ಮಗಳು ಅನ್ಕೊಂಡ್ರೆ ತಾಯಿಗಿಂತ ಹೆಚ್ಚು ಪ್ರೀತಿ ಕೊಡ್ತಾಳೆ, ತಾಯಿ ಅನ್ಕೊಂಡ್ರೆ ದೇವತೆಯಾಗಿ ಬಂದು ನಮ್ಮ ಕಷ್ಟಗಳನ್ನೆಲ್ಲ ಪಾರು ಮಾಡ್ತಾಳೆ. ಇನ್ನೇನ್ರಿ ಬೇಕು? ಏನು ಪಾರು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮಾವ, ಹೊಸ ವರ್ಷ ಅಲ್ವಾ, ಅದಕ್ಕೆ ಹೊಸ ವಿಶ್ ಮಾಡ್ತಿದ್ದೆ. ಇಸ್ಸು ಗಿಸ್ಸು ಎಲ್ಲ ಆಮ್ಯಾಕೆ ಮಾಡ್ಬೋದು ನೀನು. ಯುಗಾದಿ ಅಂದರೆ ಬೇವು ಬೆಲ್ಲ. ಮೊದಲು ನಂಗೆ ಬೇವು ಬೆಲ್ಲ ಕೊಡು. ಹ್ಞೂ ಇನ್ನೇನು ಪಾರು, ಬರೀ ಬೇವು ಕೊಟ್ಟೆ ನೀನು. ನಿನ್ನ ತಲೆಯಲ್ಲಿ ಬರೀ ಕಹಿ ಆಲೋಚನೆ ಬರುತ್ತಲ್ಲ, ಅದಕ್ಕೆ ಕಹಿನೇ ಕೊಟ್ಟು. ಆ ಹೆಂಗಸಿನ ಬಗ್ಗೆ ಮಾತಾಡ್ಬಿಟ್ರೆ ಸಾಕು, ಹೇಳು ಕ್ವಾಪ ಬಿಡುತ್ತೆ. ಇದಕ್ಕೆ ಕ್ವಾಪ ಏನು ಮಾಡ್ಕೋಬೇಡ. ಗಂಡ ಎಂಡ್ರು ಬ್ಯಾರೊಂದು ದೇವಸ್ಥಾನಕ್ಕೆ ಹೋಗೋರೆ. ಹಲೋ, ಸಂಸಾರ ಅಂದರೆ ಎಲ್ಲರೂ ಒಟ್ಟಿಗೆ ಇದ್ದು ಎಲ್ಲಗಾದ್ರೂ ಹೋಗುವಾಗ ಎಲ್ಲರೂ ಒಟ್ಟಿಗೆ ಹೋಗೋದು, ಸೆಪ್ರೇಟಾಗಿ ಹೋಗಿ ಬಂದು ಆಮೇಲೆ ಒಟ್ಟಿಗೆ ಇರೋದಲ್ಲ. ಪಾರು, ನೀ ನನಗೆ ಕೈ ಕೊಟ್ಟೆ ಅಂತ ನನಗೇನು ಬೇಜಾರಿಲ್ಲ. ಯಾಕೆ ಹೇಳು? ಯಾಕೆ? ಎಷ್ಟು ಕೆ ಜಿ ಇದೆಯಾ ನೀನು? ಹೇಳು, ಎಷ್ಟು ಕೆ ಜಿ ಇದೆಯಾ? ಅದು ಯಾಕೆ ಇವಾಗ? ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ತೀನಿ ಇರು. ಏಯ್, ಬಾಯ್ಲಿ ಏನ್ ಮಾಡ್ತಿದ್ಯಾ ಬಾಬಾ? ಏನ್ ಮಾಡ್ತಿದ್ಯಾ? ಪಾರು, ಏನಿಲ್ಲ ಅಂದ್ರು ಒಂದು 53 ಕೆ ಜಿ ಇದೆಯಾ? ಅಜ್ಜಿ ಮಾವ, ಅಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ. ಕೂತ್ಕೊ ಇಲ್ಲಿ. ಮಾವ, ಎಲ್ರು ಪ್ರೀತಿನಲ್ಲಿ ಜಾಕ್ ಹಾಕ್ತಾರೆ, ನೀನ್ ತೂಕ ಹಾಕ್ತಿಲ್ಲ. ಶಿವ ಶಿವನ್ ಪಿರುತೀನೇ ಹಿಂಗೆ. ಪಾರು, ಈಗ ದಿಟ್ಟ ಹೇಳ್ತೀನಿ ಕೇಳು. ಇವಾಗ ನೀನು ನಂಗೆ ಬೇವು ಕೊಟ್ಟಲ್ಲ, ಅದು ನಂಗೆ ಕಹಿ ಅಂತ ಅನಿಸ್ತಾ ಇಲ್ಲ. ಯಾಕೆ ಹೇಳು? ಯಾಕೆ? ನನ್ನ ಹತ್ರ 53 ಕೆ ಜಿ ಬೆಲ್ದಚ್ಚೈತೆ, ಬೆಲ್ದಚ್ಚು. ಮಾವ, ಎಲ್ರೂ ಎಷ್ಟು ಪ್ರೀತಿಸ್ತೀಯ ನೀನು, ಆದರೆ ನೀನು ಇಷ್ಟು ದೊಡ್ಡ ಹೃದಯದಲ್ಲಿ ಅತ್ತೆಗೊಂದು ಜಾಗ ಬೇಕೇ ಬೇಕು. ಯಾಕಂದರೆ ನಿನ್ನ 9 ತಿಂಗಳು ತನ್ನ ಗರ್ಭದಲ್ಲಿಟ್ಟಿರೋ ತಾಯಿ ಅವರು, ಇದುವರೆಗೂ ನಿನ್ನ ಎದೆಲಿಟ್ಕೊಂಡಿರೋ ದೇವಿ ಅವರೇ. ನೀನು ಅತ್ತೆ ಒಂದಾಗಲೇಬೇಕು. ಅದೇ ಈ ಯುಗಾದಿಗೆ ನಾನು ನನ್ನ ಅತ್ತೆ ಕೊಡ್ತಿರೋ ಉಡುಗೊರೆ. ಮೇಡಮ್, ಏನು ಮೇಡಮ್ ಮತ್ತೆ ಯೋಚನೆ ಕೊಯ್ತಿದ್ದೀರಾ? ಬನ್ನಿ ಮನೆಗೆ ಹೋಗುಮ್ಮ. ಬಾ ಹೊರಡೋಣ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ